ಎಲ್ಲರನ್ನೂ ನಮ್ಮ ನಿಸರ್ಗ ಕ್ರಿಯೇಷನ್ಸ್ನ ಹೋಮ್ ಮೇಡ್ ಪ್ರಾಡಕ್ಟ್ಸ್ಗೆ ಸ್ವಾಗತಿಸುತ್ತಾ, ನಮ್ಮಲ್ಲೇ ತಯಾರಾಗುವಂಥ ಆಯುರ್ ಹರ್ಬಲ್ ಫೇಸ್ ಪ್ಯಾಕ್ ಕಮ್ ಫೇಸ್ ವಾಶ್ ಪೌಡರ್ನ ಹೇಗೆ ಮಾಡೋದು, ಅದಕ್ಕೇನು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ ಬನ್ನಿ. ಅದಕ್ಕೆ ನಾವು ಮೇಯ್ನಾಗಿ ಹಾಕೋದು ಕಸ್ತೂರಿ ಅರಿಶಿನ, ಬಿಳಿ ಅರಿಶಿನ ಅಂತಲೇ ಹೇಳ್ತಾರೆ. ಮೆಹಂದಿ ಬೀಜಗಳು ಸ್ಕಿನ್ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ನಂತರ ಜ್ಯೇಷ್ಠ ಮಧುರ, ಅದು ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಜಾಕಾಯಿ ಬಂಗು ಬರುವುದನ್ನು ಅವಾಯ್ಡ್ ಮಾಡುತ್ತೆ. ಮತ್ತು ಅರಳೆಕಾಯಿ, ತಾರಿಕಾಯಿ ಸೀಡ್ಸನ್ನು ತೆಗೆದು ಬಿಸಾಕ್ಬಿಟ್ಟು ತೊಗಟೆ ಮಾತ್ರ ಯೂಸ್ ಮಾಡ್ಕೊಬೇಕು. ನಂತರ ಹೂಗಳು ವೆರೈಟಿಲಿ 6 ಹೂ ಹಾಕ್ತೀವಿ, ಈಗ 4 ತೋರಿಸ್ತಾ ಇದ್ದೀನಿ. ಆವರಿಕೆ ಹೂ ಮತ್ತು ಮೊಟ್ಟೆ ಹೂ ಅಂತ. ಆಮೇಲೆ ಗೆಣಸುಗಳು ವೆರೈಟಿಲಿ ಇದು ಭದ್ರಮುಷ್ಟಿ ಅಂತ ಹೇಳ್ತಾರೆ. ಹೊಟ್ಟೆಗೂ ತುಂಬ ಒಳ್ಳೆಯದು, ಸ್ಕಿನ್ನಿಗೂ ತುಂಬ ಒಳ್ಳೆಯದು. ಅನಂತರ ಕಚೋರ, ಅಶ್ವಗಂಧದ ಬೇರುಗಳು. ಅನಂತರ ಇದು ಬಂದು ಬಜೆಗಿನ್ನ ಹಿಂದೆ ಆ 2 ಇರೋದು ಬಂದು ಮಂಜಿಷ್ಟ, ಕಪ್ಪು ಜೀರಿಗೆ, ಅನಂತರ ಲಾವಂಚ, ಅನಂತರ ಇದು ಬಂದು ಕಾಳು ಜೀರಿಗೆ ಅಂತ ಹೇಳ್ತಾರೆ. ಅದು ಡ್ರೈ ಸ್ಕಿನ್ನ ಅವಾಯ್ಡ್ ಮಾಡುತ್ತೆ, ಸ್ಕಿನ್ ಇನ್ಫೆಕ್ಷನ್ನೆಲ್ಲ ಅವಾಯ್ಡ್ ಮಾಡುತ್ತೆ. ಅನಂತರ ಪಚ್ಚಕರ್ಪೂರ. ಇದಿಷ್ಟು ಜೊತೆಗೆ ಇನ್ನೂ ಕೆಲವೊಂದು ಆಯುರ್ವೇದಿಕ್ ಐಟಮ್ಸ್ ಮತ್ತು ಹರ್ಬಲ್ಸನ್ನು ಹಾಕ್ತೀವಿ. ಆ ನಂತರ 7ರಿಂದ 8 ಥರದ ಕಾಳುಗಳನ್ನು ಲೋಳೆ ರಸದಲ್ಲಿ ನೆನೆಸಿ 2 ದಿನ ಇಟ್ಟು, ಅಂದರೆ ಮೊಳಕೆ ಬರಿಸ್ಬೇಕು. ಅದು ಮೊಳಕೆ ಬರೆಸಿ ಅನಂತರ ಅದನ್ನು ಒಣಗಿಸಿ, ಈ ಆಯುರ್ವೇದಿಕ್ ಐಟಮ್ಸ್ ಜೊತೆಗೆ ಆ ಕಾಳುಗಳು ಮತ್ತು ಇನ್ನು 9 ಥರದ ಮೇಯ್ನ್ ಹರ್ಬಲ್ಸ್ ಇದೆ, ಅಂದರೆ ಗಿಡಮೂಲಿಕೆಗಳು, ಅದನ್ನೆಲ್ಲ ಹಾಕಿ ನಾವು ಈ ಆಯುರ್ ಹರ್ಬಲ್ ಫೇಸ್ ಪ್ಯಾಕ್ ಕಮ್ ಫೇಸ್ ವಾಶ್ ಪೌಡರ್ನ ಮಾಡ್ತೀವಿ. ಎಂಥ ಸ್ಕಿನ್ ಪ್ರಾಬ್ಲಮ್ ಇದ್ರೂ ಅದನ್ನು ನಾವು ಹೋಗಲಾಡಿಸ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಅವಶ್ಯಕತೆ ಇರೋರು ಸ್ಕ್ರೀನಲ್ಲಿ ಕಾಣಿಸೋವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ತೊಗೊಂಡು ಖರೀದಿಸ್ಕೊಬೋದು. ಫಸ್ಟ್ ನಾವು ಸ್ವಲ್ಪ ಕ್ವಾಂಟಿಟಿ, ಅಂದರೆ 100 ಗ್ರಾಮ್ ಅಷ್ಟು ಕೊಡ್ತೀವಿ. ಅದನ್ನು ಯೂಸ್ ಮಾಡಿ ನಿಮ್ಗೆ ಚೆನ್ನಾಗಿದೆ ಅಂದರೆ ನೀವು ಕಂಟಿನ್ಯೂ ಮಾಡ್ಬೋದು. ಎಂಥ ಮೊಡವೆ ಇರಲಿ ಅಥವಾ ಸನ್ ಟ್ಯಾನ್ ಅಂತ ಹೇಳ್ತೀವಲ್ಲ, ಬಂಗು, ಅದು ಎಲ್ಲ ಹೋಗುತ್ತೆ. ಅದರ ಜೊತೆಗೆ ಸ್ಕಿನ್ ಸಾಫ್ಟ್ ಆ್ಯಂಡ್ ಶೈನಿಯಾಗಿರುತ್ತೆ. ಮತ್ತು ಅನ್ವಾಂಟೆಡ್ ಹೇರ್, ನಮಗೆ ಬಾಯಿ ಮೇಲೆಲ್ಲ ಕೂದಲಿರುತ್ತಲ್ಲ, ಅಂಥದ್ದೆಲ್ಲನೂ ಕ್ರಮೇಣ ಹೋಗುತ್ತೆ. ಒಂದೇ ಸರಿಗೆ ಹೋಗಲ್ಲ, ಕ್ರಮೇಣ ಹೋಗುತ್ತೆ. ಆ ಥರ ಇದು ತುಂಬ ಅತ್ಯುತ್ತಮವಾದ ಹೋಮ್ ಮೇಡ್ ಪ್ರಾಡಕ್ಟ್ಸ್. ಅವಶ್ಯಕತೆ ಇರೋರು ಕಾಂಟ್ಯಾಕ್ಟ್ ಮಾಡಿ ಖರೀದಿಸ್ಕೊಳ್ಳಿ, ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿ.